ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ಆಟ ಆಡ್ತಾ ಇದ್ದೀವಿ. ಈ ಆಟ ಏನು ಹೊಸದೇನಲ್ಲ, ನಾವು ಚಿಕ್ಕವರಿದ್ದಾಗ ಈ ಆಟನ ಆಟ ಆಡ್ತಾ ಇದ್ವಿ. ಒಂದ್ರ ಮೇಲೆ ಒಂದು ಕಲ್ಲಿಟ್ಬಿಟ್ಟು ದೂರದಿಂದ ಬಾಲ್ ಹೊಡೆಯೋದು, ಅದನ್ನು ನಾವು ಲಗೋರಿ ಅಂತ ಇದ್ವಿ. ಈಗ ಯಾವುದೇ ರೀತಿಯ ಕಲ್ಲುಗಳು ಸಿಗಲ್ಲ, ಅದಕ್ಕೆ ನಾವು ಈ ಥರ ಪ್ಲಾಸ್ಟಿಕ್ ರಿಂಗ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ರಿಂಗ್ನ ಜೋಡಿಸಿದ್ದೀನಿ, ಇದ್ರ ಮೇಲೆ ಒಂದು ಬಾಲ್ ಕೂಡ ಇಡ್ತೀನಿ. ಈಗ ನಾನು ಈ ಬಾಲ್ನ ಹಿಡ್ಕೊಂಡು ಅಲ್ಲಿಂದ ಹಾಕಬೇಕು. ಸೊ ಒಬ್ಬರಿಗೆ 5 ಚಾನ್ಸ್ ಕೊಡ್ತೀವಿ, ಅಂದರೆ 5 ಟೈಮ್ಸ್ ಬಾಲ್ ಹಾಕಬೇಕು. ಯಾರು ಮ್ಯಾಕ್ಸಿಮಮ್ ಹೊಡಿತಾರೋ ಅವರು ವಿನ್ನರು. ಇಲ್ಲಿಂದ ನಾನು ಅದಕ್ಕೆ ಹಾಕಬೇಕು ಬಾಲು. ಸೊ ಒಂದ್ಸಲ ಅದಕ್ಕೆ ಹೆಚ್ಚಾಗಿ ಎಲ್ಲ ಬಿದ್ದರೆ ಯಾವುದೇ ರೀತಿಯ ಬಿದ್ದರೂ ಅದು ಒಂದು ಪಾಯಿಂಟ್ ಅಂತಲೇ ಅರ್ಥ. ಇವಾಗ ಆಟನ ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಈಗ ಫಸ್ಟ್ ಬಾಲು ಹೇಮ ಆಡ್ತಾ ಇದ್ದಾಳೆ, ನೋಡೋಣ ಏನು ಮಾಡ್ತಾಳೆ, ಹೊಡಿತಾಳೋ ಇವಾಗ ಗೊತ್ತಾಗುತ್ತೆ. 1 2 3 ಒಂದು ಚಾನ್ಸ್ ಆಗಿದೆ. ಈಗ ಎರಡನೇ ಬಾಲು, ನೋಡೋಣ ಏನು ಮಾಡ್ತಾಳೆ. ಇದು ಕೂಡ ಫ್ಲಾಪ್ ಆಯಿತು. 5 ಚಾನ್ಸ್ ಇದೆ ಟೋಟಲಿ. 5 ಚಾನ್ಸಲ್ಲಿ ಯಾರು ಜಾಸ್ತಿ ಹೊಡಿತಾರೆ ಅವರು ವಿನ್ನರು. ನೋಡೋಣ. ಈಗ 2 ಬಾಲ್ ಆಗಿದೆ, 3 ಬಾಲ್ ಆಯಿತು, ಇನ್ನೂ ಯಾವುದೇ ರೀತಿಯ ಪಾಯಿಂಟ್ಸ್ ಬಂದಿಲ್ಲ. 4 ಬಾಲ್ ಆಯಿತು. ಗೋ ವಿತ್ ದ 5th ಬಾಲ್. ಸೊ 5ನೇ ಬಾಲ್ ಕೂಡ ಏನೂ ಆಗಲಿಲ್ಲ. ಸೊ ಇಲ್ಲಿಗೆ ಹೇಮನ್ ಆಟ ಮುಕ್ತಾಯ ಆಯಿತು. ಇವಾಗ ನಾನು ಆಡ್ತೀನಿ, ನೋಡೋಣ ನಾನು ಎಷ್ಟು ಸಲ ಹೊಡಿತೀನಿ ಅಥವಾ ಹೊಡಿಯೋದು ಇಲ್ವೋ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಬಾಲ್ ಏನಾಗಿದೆ ನೋಡೋಣ, ಏನಾಗುತ್ತೆ. ಈಗ 2ನೇ ಬಾಲ್ ಆಡೋಣ. 1 2 3 ಸ್ಟಾರ್ಟ್. ಬಾಲ್ ಕೂಡ ಆಯಿತು, 2 ಪಾಯಿಂಟ್ಸ್ ಆಗಿದೆ. ಈಗ 3ನೇ ಬಾಲ್ ನೋಡೋಣ ಏನಾಗುತ್ತೆ. 1 2 3 3ನೇ ಬಾಲ್ ನೋಡೋಣ. ಕೊನೆಗೆ 5ನೇ ಬಾಲು. 5 balls 3 points. ಸೊ ಅಲ್ಲಿಗೆ ಇವತ್ತಿಗೆ ಈ ಆಟ ಮುಕ್ತಾಯ ಆಯಿತು. ಹೇಮಾದು 5 ಬಾಲಲ್ಲಿ ಯಾವುದೇ ರೀತಿಯ ಗೋಲ್ ಹಾಕಲಿಲ್ಲ, ಯಾವುದೇ ರೀತಿಯ ಪಾಯಿಂಟ್ಸ್ ಇಲ್ಲ ಹೇಮಾಗೆ. ಸೊ ಪವನ್ 2ನೇ ಪ್ಲೇಯರು, 5 ಬಾಲ್ ಹಾಕಿದ್ರು, 5ರಲ್ಲಿ 3 ಪಾಯಿಂಟ್ಸ್ ಬಂತು. ಸೊ ಅಲ್ಲಿಗೆ ಐ ಆಮ್ ದ ವಿನ್ನರ್. ಸೊ ಅಲ್ಲಿಗೆ ಇವತ್ತಿನಗೆ ಈ ಆಟ ಮುಕ್ತಾಯ ಆಯಿತು. ಒಬ್ಬರಿಗೆ 3 ಪಾಯಿಂಟ್ಸ್ ಬಂತು, ಇನ್ನೊಬ್ಬರಿಗೆ ಯಾವುದೇ ರೀತಿಯ ಪಾಯಿಂಟ್ಸ್ ಬರಲಿಲ್ಲ. ಈ ಆಟ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತು ಇಲ್ವೋ? ನೀವು ಈ ಥರ ಆಟನ ನೀವು ಚಿಕ್ಕ ವಯಸ್ಸಲ್ಲಿ ಆಡಿದ್ರಾ, ಅಥವಾ ಈಗಲೂ ಈ ಥರ ಆಟಗಳನ್ನ ನೀವು ಆಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.